ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಯರ ದರ್ಶನ ಪಡೆಯೋಣ ಅಂತ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾವು ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗೋಗಿತ್ತು. ಮಂತ್ರಾಲಯಕ್ಕೆ ಹೊರಟಿರೋದ್ರಿಂದ ನಾನು ಅದನ್ನೇ ಈಗ ವಿಡಿಯೋ ಮಾಡಿದ್ದೀನಿ, ಅದನ್ನೇ ತೋರಿಸ್ತಾ ಇದ್ದೀನಿ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ, ಅದು ಆಗ್ತಾನೇ ಇರಲಿಲ್ಲ, ಸಾಧ್ಯನೇ ಆಗ್ತಾ ಇರಲಿಲ್ಲ. ಎಷ್ಟು ಟ್ರೈ ಮಾಡ್ತಿದ್ದೆ ನಾನು, ಬಟ್ ಅದು ಏನೋ ಹೇಳ್ತಾರಲ್ಲ, ದೇವರು ನಮ್ಮನ್ನು ಕರೆಸ್ಕೊಳ್ಳೋವರೆಗೂ ನಾವು ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಅಂತ. ಅದು ನನ್ನ ವಿಷಯದಲ್ಲಿ ತುಂಬಾ ನಿಜ ಆಯಿತು. ನಾನು ಎಷ್ಟು ದಿನ ಕಾಣ್ತಾ ಇರೋ ಕನಸಲ್ಲ ಇವತ್ತು ನನಸಾಗ್ತಾ ಇರೋದಕ್ಕೆ, ಅಂದರೆ ನಾನು ರಾಯರ ದರ್ಶನ ಮಾಡ್ತಾ ಇರೋದಕ್ಕೆ ತುಂಬಾ ನಾನು ಲಕ್ಕಿ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಸೊ ನಾವು ಹೊರಟಿದ್ದನ್ನು ಹೇಳಿದೆ 5 ಗಂಟೆ ಆಗಿತ್ತು ಅಂತ. ಸೊ ಆನ್ ದ ವೇ ಎಲ್ಲ ಹೋಗುವಾಗ ಅಷ್ಟರಲ್ಲಿ ಮಳೆ, ಎಂಥ ಮಳೆ ಅಂದರೆ ಭಯಂಕರ, ತುಂಬಾ ದೊಡ್ಡ ಮಳೆನೇ ಅಂತ ಹೇಳ್ಬೋದು, ಅಷ್ಟು ಜೋರಾಗಿ ಆಗ್ತಾಯಿತ್ತು ಮಳೆ. ಸೊ ನಾವು ನಂದಿ ಹಿಲ್ಸ್ ದಾಟಿ ಮೇ ಬಿ ಅನಂತಪುರ ಹತ್ತತ್ರ ಹೋಗೋವರೆಗೂ ನಮಗೆ ಏನಂತ ಮಳೆ ಏನಿರಲಿಲ್ಲ. ಸೊ ಅದಾದಮೇಲಂತೂ ತುಂಬಾ ಮಳೆ ಆಯಿತು, ರೋಡೇ ಕಾಣಿಸ್ತಾ ಇರಲಿಲ್ಲ, ಅಂಥ ಮಳೆ. ಈ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೀವು ಹಾಗೆ ಮಾಡೋದ್ರಿಂದ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆಯೇ ನನ್ನ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಆನ್ ದ ವೇ ತುಂಬಾ ಹೋಟೆಲ್ಸ್ ಎಲ್ಲ ಇರುತ್ತೆ, ಏನು ಊಟದ್ದೇನು ಪ್ರಾಬ್ಲಮ್ ಏನೂ ಆಗೋಲ್ಲ. ನಮಗೆ ಗೂಟಿ ಇದೆಲ್ಲ ಅಲ್ಲಿವರೆಗೂ ನಮಗೆ ಯಾವ ತೊಂದರೆನೂ ಇರೋದಿಲ್ಲ. ಅದಾದಮೇಲಂತೂ ನಿಮಗೆ ಯಾವ ಶಾಪ್ಸ್ ಇರ್ಬೋದು, ಅಂದರೆ ಹೋಟೆಲ್ಸ್ ಇರ್ಬೋದು, ಯಾವುದೂ ಸಿಗೋದಿಲ್ಲ, ತುಂಬಾ ಆಪ್ಷನ್ಸ್ ಕಡಿಮೆ ಇದೆ. ಆದಷ್ಟು ನೀವು ಜೊತೆಯಲ್ಲಿ ಒಂದು ಸ್ವಲ್ಪ ಫುಡ್ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು. ಹೋಗ್ತಾ ಹೋಗ್ತಾ ಅಷ್ಟೇ ಹೋಟೆಲ್ಸ್ ಎಲ್ಲ ತುಂಬಾ ಇರುತ್ತೆ, ನೀವು ಬೇಕಾದ್ರೆ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಟೀಸ್ ಬ್ರೇಕ್ ಎಲ್ಲ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಲಾಂಗ್ ಜರ್ನಿ ಮಾಡ್ತಿರ್ತೀವಲ್ಲ, ಆ ಒಂದು ಟೀ ಬ್ರೇಕ್ ಕೊಟ್ಟರೆ ಸ್ವಲ್ಪ ರಿಫ್ರೆಶ್ ಆಗೋಂಥದ್ದು. ಹಾಗೆಯೇ ನಾವು ಹೊರಟಿರುವಾಗ ನಾವು ಅಲ್ಲಿ ರೂಮ್ಸ್ ಎಲ್ಲ ಅಷ್ಟೇ, ಫಸ್ಟೇ ನೀವು ಹೋಗೋದಕ್ಕಿಂತ ಮುಂಚೆನೇ ನೀವು ಅದನ್ನು ಬುಕ್ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು, ಇಲ್ಲಾಂದರೆ ರೂಮ್ಸ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಅಲ್ಲಿ ಲೆಫ್ಟಲ್ಲಿ ನೋಡ್ತಾ ಇರ್ಬೋದು, ಒಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ಒಂದು ಲೈಟ್ ಆನ್ ಆಗಿದೆಲ್ಲ. ಸೊ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಆನ್ ಆಗಿರೋದಕ್ಕೆ. ಸೊ ಅದು ಒಂಥರ ಬ್ಲೆಸ್ಸಿಂಗ್ ಥರನೇ ಆಯಿತು ನಾವು ಹೊರಡುವಾಗ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಮೋಡ ಹೇಗಿದೆ ಅಂತ, ಒಳ್ಳೆ ಸಖತ್ ನೋಡೋಕ್ಕಂತೂ ಬರೀ ಕಣ್ಣ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ವೀಡಿಯೋಲಿ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಆನ್ ದ ವೇ ಹೋಗ್ತಾರಾಗ ಅಲ್ಲಲ್ಲಿ ಒಂದು ಎಕ್ಸಿಬಿಷನ್ಸ್ ಇರ್ಬೋದು, ಮತ್ತು ಅಲ್ಲಿ ಹೋಟೆಲ್ಸು ಅಂದರೆ ರೆಸಾರ್ಟ್ ಎಲ್ಲನೂ ಇತ್ತು. ಹಾಗಾಗಿ ಅಲ್ಲಿಂದ ಮುಂದೆ ಹೋದ್ವಿ. ಸೊ ಅರೌಂಡ್ ನಾವು ಮಿಡ್ ನೈಟ್ ಹೋಗಿ ನಾವು ಮಿಡ್ ನೈಟ್ ಆಗಿರೋದ್ರಿಂದ ಯಾರೂ ಜನನೇ ಇರಲಿಲ್ಲ. ಅಂದರೆ ಕೆಲವರು ಅಷ್ಟೇ ಟ್ರೈನಲ್ಲಿ ಬಂದಿರೋರು ಇರ್ಬೋದು, ಇಲ್ಲ ಬಸ್ಸಲ್ಲಿ ಬಂದಿರೋರು ಇರ್ಬೋದು, ಅವರು ಒಂದು ಸ್ವಲ್ಪ ಜನ ಕಾಣಿಸ್ತಾ ಇದ್ರು ಅಷ್ಟೇ. ಈಗ ನಾವು ರೆಸ್ಟ್ ಮಾಡಿ ನಿಮ್ಮನ್ನು ಮಾರ್ನಿಂಗ್ ಮೀಟ್ ಮಾಡ್ತೀನಿ ಟೆಂಪಲಲ್ಲಿ. ಬೆಳಿಗ್ಗೆ ಎದ್ದು ನಾವೆಲ್ಲ ರೆಡಿಯಾಗಿ ರಾಜ ದರ್ಶನ ಮಾಡೋಣ ಅಂತ ಹೊರಟ್ವಿ ದೇವಸ್ಥಾನ ಹತ್ರ. ನೋಡ್ತಾ ಇರ್ಬೋದು ತುಂಬಾ ಪಾಸಿಟಿವ್ ವೈಬ್ ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ರಲ್ಲ, ಎಲ್ಲ ಏನೋ ಒಂದು ಗೋಲ್ಡನ್ ಟೆಂಪಲಿಗೆ ಬಂದಿದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ತುಂಬಾ ಒಂಥರ ಖುಷಿ ಆಗ್ತಾಯಿತ್ತು. ಎಷ್ಟು ವರ್ಷದಿಂದ ಅಂದ್ಕೊಂಡೆ, ಇವಾಗ ದೇವ್ರು ನನಗೆ ಒಂದು ಬ್ಲೆಸ್ಸಿಂಗ್ ಕೊಟ್ರಲ್ಲ ಬರೋದಕ್ಕೆ ಅಂತ. ಸೊ ಇವ್ರು ಬಂದು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ. ನೀವು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಈ ಪಿಲ್ಲರ್ಸ್ ಇರ್ಬೋದು, ಮತ್ತು ಸೈಡ್ಸ್ ಎಲ್ಲ ಫೋಟೋಸ್ ಎಲ್ಲ ಇದೆಲ್ಲ ನೈಟಲ್ಲಂತೂ ಲೈಟಿಂಗ್ ಆಗಿರ್ತಾರೆ, ಅದಂತೂ ನೋಡೋಕ್ಕೆ ತುಂಬ ಅಮೋಘವಾಗಿರುತ್ತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಮಂತ್ರಾಲಯಕ್ಕೆ ಹೋದ್ರಿ ಅಂದರೆ ನೈಟ್ ವ್ಯೂ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ನನ್ನ ಮಗ ಹೋಗ್ತಾ ಇದ್ದಾನೆ. ಹಾಗೆಯೇ ಈಗ ನಾನು, ನನ್ನ ಮಗ ಹಾಗೂ ನಮ್ಮ ಹಸ್ಬೆಂಡ್ ಬಂದಿರೋದು. ನನ್ನ ಮಗಳು ಇಲ್ಲ, ಹೊರಗಡೆ ಓದೋಕ್ಕೆ ಹೋಗಿರೋದ್ರಿಂದ ತುಂಬಾ ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನೀವೇನಾದರೂ ದರ್ಶನ ಮಾಡಬೇಕು ಅಂತಂದರೆ ರಾಯರ್ದು ಅಲ್ಲಿ ಸೈಡಲ್ಲಿ
ಕೌಂಟ್ರ್ ಇರುತ್ತೆ, ನೀವು ಅಲ್ಲಿ ಹೋಗಿ ಎಲ್ಲ ಎಂಕ್ವೈರಿ ಮಾಡಿ ನಿಮಗೆ ಯಾವ ಸೇವೆ ಬೇಕು ಅದನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಅಲ್ಲಿ ಫ್ರೀ ದರ್ಶನವೂ ಇರುತ್ತೆ, ಹಾಗೆಯೇ 500 ಅದೆಲ್ಲ ಇರುತ್ತಲ್ಲ, ಸೊ ಆದರೆ ನೀವು ದರ್ಶನಕ್ಕೆ ಹೋಗ್ಬೋದು, ಬೇಗನೆ ಆಗೋಗುತ್ತೆ. ನಾವು ಹೋಗಿದ್ದು ಫ್ರೀ ದರ್ಶನಕ್ಕೆ, ನಾವು ಹೋಗಿ ಬರೋ ಅಷ್ಟರಲ್ಲಿ 1.5 ಅವರ್ ಆಗೋಯಿತು. ಅದೇ ನಾವು ಈಗ ಅದೇನೋ ಹೇಳಿದೆ ಅಲ್ವಾ, 500 ಹತ್ರ ಎಲ್ಲ ಬಿಲ್ ಇದು ಮಾಡ್ತಾರೆ. ಸೊ ಹಾಗೋದ್ರೆ ನಮಗೆ ಜಸ್ಟ್ ಒಂದು 15 ಮಿನಿಟ್ಸಲ್ಲೇ ದರ್ಶನ ಆಗೋಗುತ್ತೆ. ನೋಡ್ತಾ ಇದ್ರಲ್ಲ, ದೇವ್ರ ಮೆರವಣಿಗೆ ಹೋಗ್ತಾಯಿತ್ತು, ಅದಂತೂ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ, ನೋಡಿದ್ರೆ ಈ ಥರ ಮೆರವಣಿಗೆ ಹೋಗ್ತಾಯಿತ್ತು. ಅದು ನೋಡೋದಕ್ಕಂತೂ ಕಣ್ಣೆರಡು ಸಾಲದಿರ ಆಯಿತು, ಅಷ್ಟು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ನನ್ನ ಹಸ್ಬೆಂಡು ನನ್ನ ಮಗ ಇದ್ದಾರೆ. ಇವರೆಲ್ಲ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ. ಅದು ತುಂಬಾ ರಶ್ ಇತ್ತು ಸ್ನೇಹಿತರಿಗೆ, ಯಾಕಂದರೆ 1 ವೀಕ್ ಬ್ಯಾಕ್ ಅಷ್ಟೇ ರಾಯರ ಆರಾಧನೆ ಇದ್ದಿದ್ದರಿಂದ ಆವಾಗೂ ತುಂಬ ರಶ್ ಇತ್ತಲ್ಲ. ಸೊ ಆವಾಗ ತುಂಬ ಜನ ಬರದೇ ಇರೋರು ಇವಾಗ ಬಂದಿದ್ದಾರೆ ಅನಿಸುತ್ತೆ. ಅಂದರೆ ಆರಾಧನೆ ಆಗಿ ನೆಕ್ಸ್ಟ್ ವೀಕ್ ನಾವು ಹೋಗಿರೋದು ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಹಾಗಾಗಿ ನಮಗೆ 1.5 ಅವರ್ ಹಿಡಿಸ್ತು ದರ್ಶನ ಆಗೋದಕ್ಕೆ. ಸೊ ಆದ್ರೂ ಏನು ಅಂತ ತಳ್ಳೋದು ಅವೆಲ್ಲ ಏನೂ ಇರಲಿಲ್ಲ, ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನಮಗೆ ಅದೇ ಅಲ್ವ ಬೇಕಾಗಿರೋದು, ನಾವು ಹೋಗೋದೆಲ್ಲ ಮುಖ್ಯ, ನಮಗೆ ದೇವ್ರ ದರ್ಶನ ಚೆನ್ನಾಗಾಗಬೇಕು ಅನ್ನೋದೇ ನಮಗೆ ಮೇನ್ ಮುಖ್ಯ ಆಗಿರೋದ್ರಿಂದ ನಮ್ಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ಆಮೇಲೆ ನನ್ನ ಫ್ರೆಂಡ್ ಫ್ಯಾಮಿಲಿನೂ ಬಂದಿದ್ದರು ಅಂತ ಹೇಳಿದೆ. ಅವರು ಇಲ್ಲಿ ವಿಡಿಯೋಲಿ ಆಗಿದ್ದು ಲೇಟಾಗಿ ದರ್ಶನ ಮಾಡೋಕ್ಕೆ. ಆಮೇಲೆ ಅಲ್ಲಿ ದೇವ್ರದ್ದೆಲ್ಲ ನಡೀತಾಯಿತ್ತು, ಅದಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅಲ್ಲಿಂದ ನಾವು ಹೊರಗಡೆ ಹೊರಡೋದಕ್ಕೆ ರೆಡಿ ಆದ್ವಿ. ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ನನ್ನ ಫ್ರೆಂಡ್ ಫ್ಯಾಮಿಲಿ ದರ್ಶನಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಸೊ ಅವ್ರು ಬಂದಮೇಲೆ ಹೋಗೋಣ ಅಂತ ನಾವು ಇನ್ನೂ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಅಂದ ಹಾಗೆಯೇ ಇವಾಗ ಮಂತ್ರಾಲಯಕ್ಕೆ ಹೋದಾಗ ತುಂಬ ಜನ ಹರಕೆಗಳು ಇಟ್ಕೊಂಡು ಇರ್ತಾರೆ, ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ ಅಂತ ಎಲ್ಲನೂ. ಸೊ ನೀವು ಅದನ್ನು ಅಲ್ಲಿ ಕೌಂಟ್ರ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅದನ್ನು ಕೊಡಬಹುದು. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿತ್ತು ಆವರಣ. ದೇವರ ಆವರಣ ಅಂದರೆ ದೇವಸ್ಥಾನದ ಆವರಣ ಅನ್ನೋದು ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತಲ್ಲ, ಆ ಥರ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲಲ್ಲಿ ನಮಗೆ ಕರುಗಳಿರ್ಬೋದು, ಹಸು ಇರ್ಬೋದು ಕಾಣಿಸ್ತಾಯಿತ್ತು. ನೋಡೋದಕ್ಕಂತೂ ತುಂಬಾ ಕ್ಯೂಟಾಗಿ ಅನ್ನಿಸ್ತಾಯಿತ್ತು. ನನ್ನ ಮಗಳಿಗೆ ಆ ಥರ ಕರುಗಳಿರೋದು ನೋಡೋದಕ್ಕೆ ತುಂಬಾ ಆಸೆ ಇತ್ತು ಅವಳಿಗೆ. ಸೊ ಅವಳು ಇಲ್ಲಿ ಬಂದಿಲ್ಲ ಅನ್ನೋದೇ ಒಂದು ಸ್ವಲ್ಪ ನನಗೆ ಬೇಜಾರಾಗ್ತಾಯಿತ್ತು. ಸೊ ಹಾಗೇ ನಾವು ಪಂಚಮುಖಿ ಆಂಜನೇಯ ಇದೆಲ್ಲ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಇಲ್ಲಿಂದ ಹಂಪಿಗೆ ಹೊರಟ್ವಿ. ಸೊ ನಾನು ಹಂಪಿದ ಸೀರೀಸಲ್ಲಿ ಹಾಕಿರೋದ್ರಿಂದ ಏನು ಅಂತ ಜಾಸ್ತಿ ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಸೊ ಹಾಗೆ ನಾವು ಪಂಚಮುಖಿ ಟೆಂಪಲ್ಗೆ ಹೋದ್ವಿ ಅಂತ ಹೇಳಿದ್ವಲ್ಲ, ಅಲ್ಲೂ ಅಷ್ಟೇ ತುಂಬಾ ರಶ್ ಆಗಿದ್ದರು. ಯಾಕಂದರೆ ಆಬ್ವಿಯಸ್ಲಿ ಎಲ್ಲ ಮಂತ್ರಾಲಯಲ್ಲಿ ರಶ್ ಇದ್ದರು ಅಂದರೆ ನಮಗೆಲ್ಲ ಕಡೆಯೂ ರಶ್ ಸಿಕ್ಕೇ ಸಿಗ್ತಾರೆ. ಹಾಗಾಗಿ ದರ್ಶನಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಏನಂದರೆ ಮಳೆ ಇಡೀ ರಾತ್ರಿ ಬಂದಿತ್ತು, ನಮಗೆ ಬೆಳಗ್ಗೆ ಅಂತೂ ಯಾವ ತೊಂದರೆ ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಪುಷ್ಪಕ ವಿಮಾನ ಅಂತ ಅಲ್ಲೇ ಎಲ್ಲ ಹೇಳ್ತಾಯಿದ್ರು. ಸೊ ನೋಡೋದಕ್ಕಷ್ಟೇ ಹಾಗೇನೆ ಕಾಣಿಸ್ತಾ ಇದೆ ನೋಡಿ. ಇದು ಬಂದು ರಾಯರ್ ಮಲಗ್ತಾ ಇದ್ದಿದ್ದು ದಿಂಬು ಹಾಗೂ ಹಾಸಿಗೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ನಾನು ತೋರಿಸಿದ್ದೀನಿ ನಿಮಗೆ. ನೀವು ಅಲ್ಲಿ ಹೋದಾಗ ಅಷ್ಟೇ ಗೋಶಾಲೆ ಇರ್ಬೋದು, ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೆಲ್ಲ ನೀವು ದರ್ಶನ ಮಾಡೋದನ್ನು ಮರಿಬೇಡಿ. ಸೊ ನಾವು ಅಲ್ಲಿಂದ ಹೊರಟ್ವಿ. ನೋಡ್ತಾ ಇದ್ರಲ್ಲ, ಸನ್ಫ್ಲವರ್ ಗಾರ್ಡನ್ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಹಾಗೆಯೇ ಹತ್ತಿ ಇದು ತುಂಬಾ ಅಲ್ಲಿ ಬೆಳೆ ಬೆಳೀತಾಯಿದ್ರು, ಅಂದರೆ ಎಕರೆಗಟ್ಟಲೆ ಬರೀ ಅದೇನೇ ಹಾಕಿದ್ರು. ಹಾಗಾಗಿ ನೋಡೋದಕ್ಕಂತೂ ತುಂಬಾ ಗ್ರೀನರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಮ ಮಂತ್ರಾಲಯದಿಂದ ಹಂಪಿಗೆ ಹೊರಟಿದ್ವಿ ಅಂತ ಹೇಳಿದ್ನಲ್ಲ, ನಾವು ಶಿರಗುಪ್ಪ ಕಡೆ ಹೋದ್ವಿ. ಸೊ ಅಲ್ಲಂತೂ ಈ ಭತ್ತ ಬೆಳೀತಾ ಇದ್ರಲ್ವ, ಅದಂತೂ ನೋಡೋದಕ್ಕಂತೂ ಅಮೇಝಿಂಗ್ ಆಗಿತ್ತು ಸ್ನೇಹಿತರೆ.
ತುಂಬಾ ಚೆನ್ನಾಗಿತ್ತು. ಆದರೆ ಒಂದು ಮಾತ್ರ ಡಿಸಪಾಯಿಂಟ್ ಅಂದರೆ ರೋಡಂತೂ ಕಚ್ಚಾ ರೋಡು. ಎಷ್ಟು ಎಲ್ಲ ಡಿಗ್ಗಾಗಿತ್ತಂದರೆ ಅಷ್ಟೊಂದು ಹಳ್ಳ ಕೊಳ್ಳಗಳಿತ್ತು, ಗಾಡಿ ಓಡಿಸೋದಕ್ಕೂ ಕಷ್ಟ ಆಗ್ತಾಯಿತ್ತು. ಜೊತೇಲಿ ಮಳೆ ಬೇರೆ, ಸಖತ್ತು ಮಳೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಓಡಿಸೋದಕ್ಕೂ. ಬಟ್ ಆ ಸೈಡ್ಸ್ ಇರ್ಬೋದು, ಆ ಗ್ರೀನರಿ ಎಲ್ಲ ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆದರೆ ರೋಡು ಸರಿ ಇಲ್ಲದೆ ಇರೋದಕ್ಕೆ ನಮ್ಗೆ ಅದನ್ನು ಎಂಜಾಯ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಸೊ ಶಿರಗುಪ್ಪ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ರೈಸ್ ಮಿಲ್ಸ್ ಇರೋದ್ರಿಂದ ಮೇ ಬಿ ಆ ಥರ ರೋಡೆಲ್ಲ ತುಂಬ ಹದಗೆಟ್ಟೋಗಿದೆ ಅಂತ ಅನಿಸತ್ತೆ. ಮಂತ್ರಾಲಯದಿಂದ ನಾವು ಹಂಪಿಗೆ ಹೊರಟ್ವಿ ಅಂತ ಹೇಳಿದ್ನಲ್ಲ, ಶಿರಗುಪ್ಪ ಅಂತ ಹೇಳಿದ್ನಲ್ಲ, ಬರೀ ರೈಸ್ ಮಿಲ್ಗಳೇ ಇತ್ತು ಅಲ್ಲಿ. ಸೊ ಆನ್ ದ ವೇ ಅಂತೂ ಸ್ನೇಹಿತರೆ ಒಂದು ಹೋಟೆಲ್ಲೂ ಸಿಗಲಿಲ್ಲ. ನಮಗೆ ಮಧ್ಯಾಹ್ನ ಊಟ ತುಂಬಾ ಕಷ್ಟ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಶಿರಗುಪ್ಪಲ್ಲಿ ನಮಗೆ ಫುಡ್ಡು ಸಿಕ್ತು. ಅಲ್ಲಿವರೆಗೂ ನಮಗೆ ಊಟ ಸಿಗಲೇ ಇಲ್ಲ. ಅಂದರೆ ಆನ್ ದ ವೇ ಯಾವುದು ಹೋಟೆಲ್ಸೇ ಇಲ್ಲ. ನೀವೇನಾದರೂ ಮಂತ್ರಾಲಯದಿಂದ ಹಂಪಿಗೆ ಹೊರಡ್ತಿದ್ದೀರಾ ಅಂದರೆ ನೀವು ಆದಷ್ಟು ಫುಡ್ನ ಕ್ಯಾರಿ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಊಟ ಮಂತ್ರಾಲಯದಲ್ಲೇ ಮುಗಿಸ್ಕೊಂಡು ನೀವು ಜರ್ನಿ ಕಂಟಿನ್ಯೂ ಮಾಡಿ. ನಾವು ಹಾಗೆ ಹೊರಡ್ತಾ ಇದ್ದೀವಿ, ನೋಡಿದ್ರೆ ಮಕ್ಕಳೆಲ್ಲ ಅಡ್ಡ ಆಗ್ತಾಯಿದ್ದಾರೆ. ಯಾಕೆ ಅಡ್ಡ ಆಗ್ತಿದ್ದಾರೆ ಅಂತಂದರೆ, ನಾವು ಗಣಪತಿನ ಇಡ್ತಾ ಇದ್ದೀವಿ, ನಮಗೆ ಇದು ಮಾಡಿ ಅಂತೆಲ್ಲ ಕೇಳ್ತಾಯಿದ್ರು. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳು ಎಷ್ಟು ಇದಾಗಿ ನಾವು ಗಣಪತಿ ಇಡ್ತಾಯಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಅವರು ಹೇಳ್ತಾಯಿದ್ರೆ ಸೊ ನಾನು ಹೇಳಿದೆ ನಿಮಗೆ ರೈಸ್ ಮಿಲ್ಗಳೇ ಜಾಸ್ತಿ ಇತ್ತು ಶಿರಗುಪ್ಪ ರೋಡಲ್ಲಿ ಅಂತ. ಅದು ಒಂಥರ ಭತ್ತದ ನಾಡು ಅಂತಲೇ ಹೇಳ್ತಾರೆ ಈ ಸಿಟಿನ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲಾರಿ ಇದೆ ಭತ್ತದ್ದು. ಇಷ್ಟು ದೊಡ್ಡ ದೊಡ್ಡ ಲಾರಿಗಳು ಹೋಗೋದ್ರಿಂದ, ಲೋಡ್ ಜಾಸ್ತಿ ಇರೋದ್ರಿಂದನೇ ರೋಡ್ ಹತ್ರ ಎಲ್ಲ ಕಿತ್ತೋಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಮಳೆ ಬಂದಿರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿತ್ತು ರೋಡು. ಇಲ್ಲಾಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಯಿತು. ಸೈಡ್ಸ್ ಎಲ್ಲ ಗ್ರೀನರಿ ಇತ್ತು, ಹಾಗೆಯೇ ತುಂಗಭದ್ರಾ ನದಿನ ಹರಿತಾ ಇದ್ದಿದ್ದಕ್ಕೆ ವಾವ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಗೆ ಅಲ್ಲಿಂದ ಅಂದರೆ ಮಂತ್ರಾಲಯದಿಂದ ಹಂಪಿ ಇದ್ದಿದ್ದು 150 ಕಿಲೋಮೀಟರ್ ಅಷ್ಟೇ. ನಾವು 3 ಅವರ್ಸ್ ಅಲ್ಲಿ ಬರ್ಬೋದಾಗಿತ್ತು. ಸೊ ನಾವು ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿಸ್ತು. ಸೊ ಹಾಗಾಗಿ ನಾವು ಬಂದು ಮೇ ಬಿ 6:30, 7ಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ದೇವ್ರ ದರ್ಶನ ಮಾಡೋಣ ಅಂತ ನಾವು ವಿರೂಪಾಕ್ಷ ಟೆಂಪಲ್ಗೆ ಹೊರಟ್ವಿ. ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಆಲ್ರೆಡಿ ಹಂಪಿದೆಲ್ಲ ವಿಡಿಯೋ ಹಾಕಿದ್ದೀನಿ. ನೀವು ಬೇಕಾದ್ರೆ ನಾನು ವಿಡಿಯೋನ ನೀವು ವಾಚ್ ಮಾಡ್ಬೋದು. ಇಲ್ಲೂ ಅಷ್ಟೇ, ಈಗ ಎಲ್ಲನೂ ಟಿಕೆಟ್ ಕೌಂಟರ್ ಮಾಡಿಬಿಟ್ಟಿದ್ದಾರೆ. ಮೊದಲು ಆ ಥರ ಏನೂ ಇರಲಿಲ್ಲ. ಈಗ ಒಳ್ಳೆ ಫೆಸಿಲಿಟಿ ಥರ ಏನೋ ಮಾಡೋಣ ಅಂತ ಏನೋ ಮಾಡ್ತಿರಂಗಿದ್ದಾರೆ. ಆಮೇಲೆ ಇಲ್ಲಿ ಒಳಗಡೆ ಅಷ್ಟೇ ದರ್ಶನ ಆದಮೇಲೆ ಅಲ್ಲಿ ಪ್ರಸಾದ ಇರುತ್ತೆ. ನೀವು ಬೇಕಾದ್ರೆ ನೀವು ಪ್ರಸಾದನ ತೊಗೋಬೋದು ಅಲ್ಲಿ, ಅಂದರೆ ಊಟ ಎಲ್ಲ ಇರುತ್ತೆ. ನಾವು ಹೋಗಿದ್ದು ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಮಗೆ ಊಟ ಎಲ್ಲ ಅಲ್ಲೇ ಸಿಕ್ತು. ನಾವು ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಏನಂದರೆ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಅಲ್ಲಿ ಎವ್ರಿ ಮಂಡೇ ಎಲ್ಲ 9 to 3 o'clockವರೆಗೂ ಫುಡ್ ಇರತ್ತಂತೆ. ಇಲ್ಲಾಂದರೆ ಈ ಫೆಸ್ಟಿವಲ್ಸ್ ಟೈಮಲ್ಲೆಲ್ಲ ನಿಮಗೆ ಅಲ್ಲಿ 12 to 1 o'clock ಏನು ಫುಡ್ಡು ಸಿಗತ್ತೆ ಅಂತ ಹೇಳ್ತಾಯಿದ್ರು ಅಲ್ಲಿ. ನೀವು ಹಂಪಿಗೆ ವಿಸಿಟ್ ಕೊಟ್ಟಾಗ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಿರಲ್ಲ, ಅಲ್ಲಿ ನೀವು ಪ್ರಸಾದನ ತೊಗೊಳ್ಳೋದನ್ನು ಮರಿಬೇಡಿ. ಸೊ ನಾವೆಲ್ಲ ಹಾಗೇನೆ ವಿಜಯ ವಿಠಲ ಟೆಂಪಲ್ ಇರ್ಬೋದು, ಎಲ್ಲ ಟೆಂಪಲ್ಸ್ ಎಲ್ಲ ಇದೆಲ್ಲ ಅಲ್ಲಿ, ಅದೆಲ್ಲ ನಾವು ದರ್ಶನ ಮಾಡಿಕೊಂಡು ನಾವು ರಿಟರ್ನು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಸೊ ನಾವು ಹೋಗಿದ್ದು ಜಸ್ಟ್ 2 days ಟ್ರಿಪ್ ಅಂತಲೇ ಹೋಗಿದ್ದು. ಅಂದರೆ ದೇವ್ರ ದರ್ಶನ ಮಾಡಬೇಕು ಅಂತ ಮೇಯ್ನ್ ಹೋದ್ವಿ. ನೆಕ್ಸ್ಟ್ ಡೇ ನಾವು ಹಂಪಿಗೆ ಹೋಗಿದ್ದು ಅಷ್ಟೇ. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವು ಮೇ ಬಿ 5 o'clock ಹೊರಟ್ವಿ ನಾವು ಅಂದವೇ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು
ನಾವು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸೇರೋ ಅಷ್ಟರಲ್ಲಿ 12:30 ಆಯಿತು ಈ ನೈಟ್. ನೋಡ್ತಾ ಇದ್ದೀರಲ್ಲ, ಡ್ಯಾಮು ತುಂಬಾ ದೊಡ್ಡದಾಗಿದೆ ಅಲ್ವಾ. ಸೊ ನೀರಂತೂ ಸಖತ್ತಾಗಿತ್ತು ಹಂಪಿಲಿ. ತುಂಬಾ ನೋಡೋಕ್ಕೆ ಸಮುದ್ರ ಥರನೇ ಇತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ನಿಮ್ಮನ್ನು ನಾನು ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ ಅಂತ ನಾನು ಹೊರಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.